ನಮಸ್ಕಾರ ಕಣಿಸ್ವಾಮಿ ಎಲ್ರಿಗೂ ನಮಸ್ಕಾರ. ಇದು ಯಾಣ ಅಂತ ಆಲ್ಮೋಸ್ಟ್ ಆಲು ನಮ್ಮ ಹಳ್ಳಿ ಸೊಗರಲ್ಲಿ ಬದುಕ್ತಕ್ಕಂಥ ಜನಪದ ಕಲಾವಿದರಿಗೆ ಎಲ್ರಿಗೂ ಗೊತ್ತು. ರಾಗಿ ಬೀಸ ಕಲ್ಲು ರಾಜನ ಮುಡಿಗಲ್ಲು ಅಂತಾರಲ್ಲಾಗ, ರಾಗಿ ಬೀಸ ಕಲ್ಲು ರಾಜನ ಮುಡಿಗಲ್ಲು ಅಲ್ಲ ಬಸಪ್ಪ. ಇಂಥ ಕಲ್ಲುಗಳೀಗ ಎಲ್ಲೂ ಸಿಗ್ತಾ ಇಲ್ಲ. ಏನೋ ಹೊಡೆದು ಚೂರು ಚೂರು ಮಾಡಿ ಎಲ್ಲ ಪಳವಳಿಕೆಗಳ ನಾಶ ಆಗೋಯ್ತು. ಈ ರಾಗಿ ಬೀಸ ಕಲ್ಲಿ ಹಿಂದಿನ ಕಾಲದಲ್ಲಿ ಈಗ ಹುಡುಗನ ಒಳಗೆ 5 ರೂಪಾಯಿ ಕೊಟ್ಬಿಟ್ಟಮ್ಮ ಮಿಲ್ಲಿ ಅಕ್ಕಿ ರಾಗಿ ಜೋಳ ಎಲ್ಲ ಬುಡ್ಸ್ಕೊಂಡ್ಬಿಡ್ತಾರೆ 2 ನಿಮಿಷಕ್ಕೆ. ಇಂದ ಬೆಳಗಾಣ ಕೂತ್ಕೊಂಡಮ್ಮ ಈ ಕಲ್ಲ ತಿರುಗಿಸಿ ಹಿಂಗ ಈ ರಾಗಿ ಬುಡ್ಸಿ ಜೋಳ ಬುಡ್ಸ್ಕೊಂಡಮ್ಮ ರೊಟ್ಟಿ ಮಾಡ್ಕೊತಿರೋರು ಎಷ್ಟು ಜನವ, ರಾಗಿ ಬುಡ್ಸ್ಕೊಂಡು ಹಿಟ್ಟು ಮಾಡ್ತಿರೋರು ಎಷ್ಟು ಜನವ. ಈ ಪಾಸಲಲ್ಲಿ ನೋಡಿ ಈ ಕಾಳು ಈ ಮಡ್ಕ ಪಾಸಲಲ್ಲಿ ತೆಗೆದಮ್ಮ ಇದ್ರೊಳಗೆ ಹಿಂಗೆ ಹಾಕದಮ್ಮ ಕಾಳ ಹಿಂಗೆ ತಿರುದು ಅದನ್ನ ರಾಗಿನ ಬೀಸಿ ಹಸಿಟ್ಟು ಮಾಡ್ತಿರು ಅದ ಬಸಪ್ಪ. ಹಿಂದ ಕಾಲದಲ್ಲಿ ಇನ್ನಿತನ ಬಸಪ್ಪ ಅದರ ನಿಮ್ಗೆ ಇದ್ರ ಬೀಸಿ ಸಂಜೆ ಗಂಟ ಬೆಳಗಾನ ಬೀಸಿ ತಾಯಿ ಬೆಳಕರೆ ಹೊತ್ಗ ಮಕ್ಳಿಗೆ ಹಿಟ್ ಮಾಡ್ಕೊಡ್ತಿರಂತೆ ಅಲ್ಲ ಬಸಪ್ಪ. ಈಗ ಎಲ್ಲೇ ಪೋಯ್ ಸೂಕ್ಷ್ಮ ಕಾಲ ಬಂದ್ಬಿಡ್ತು ಎಲ್ಲ. ನಾವು ಚಿತ್ರದರ ನವದರಿ ಮಕ್ಕಳಾದಾಗ ಹೋಗಾರ ಎಲ್ರು ಉಂಡು ಊರ್ನಾರು ಮೆದ್ದು ಮೆರ್ನಾರು ನಮ್ಮಪ್ಪ ಬುದ್ಧಿ ತಕ್ಕಂದು ಕಳ್ಕೊಡ್ತಕ್ಕಂದು ಗೇಯ್ಕಂದು ಅದೆಲ್ಲ ಇಟ್ನೊತ್ನಾಗ ರಾಗಿ ತಕ್ಕ ಬಂದ್ರೆ ಆಗ ಅದನೀಗ ಹಸಿ ರಾಗಿನೀಗ ಹುರಿದು ಹಸಿ ಆದ್ರೆ ಹುರಿದ್ಬಿಟ್ಟು ಮಡ್ಕಲಿ ಹುರಿದ್ಬಿಟ್ಟು ಆಮೇಲೆ ಹಾರಾಕ್ಬಿಟ್ಟು ಆಮೇಲೆ ಅದನೀಗ ಹಸಿನಾಗ ಒಂದ್ ರಾಗಿ ಬೀಸಿ ಆ ಪಟ್ಟಾಗ ಎಲ್ಲ 10 ಗಂಟೆ ರಾತ್ರಿ ಬಿಟ್ಟು ಇಡ್ತಿರಲ್ಲ. ಈಗ ಟೈಮ್ ಆಗೋಯ್ತು. ಬೆಳಿಗ್ಗೆ ಮಾರ್ನಿಂಗ್ ಕಾಫಿ, ಬೆಳಿಗ್ಗೆ 8 ಗಂಟೆಗೆ ತಿಂಡಿ, ವೆರೈಟಿ ತಿಂಡಿ. ಮಧ್ಯಾಹ್ನ ಒಳ್ಳೆ ತರಕಾರಿ ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ ಎಲ್ಲ ರಸ ಮಜ್ಜಿಗೆ ಅಂತಾರೆ ಬಸಣ್ಣ. ರಾತ್ರಿನಾಗ ಒಳ್ಳೆ ಡಿನ್ನರು ಚಪಾತಿ, ಯಾವ ಊಟ ಈ ಊಟ ಅಂತಾರೆ. ಆಗ ಬೆಳಕರು ತಂಗ್ಲಿಟ್ಟು ಅದಿಲ್ಲರ ತಂಗ್ಲಿಟ್ಲಿ ಹಿಟ್ಟಿನ ಕರಿ ಅಂತ ಹಿಟ್ಟಿಲ್ಲರ ಕರಿ ಎಡ್ಕ ತಿಂತ ಕಾಲ ಕರಿನೀಗ ಎಡ್ಕೊಂಡು ಸುಟ್ಕೊಂಡ್ ತಿಂತೀರ ಕರ್ಮ ಏನ್ ಚೆನ್ನಾಗಿತ್ತು ಗೊತ್ತಾ. ಅದು ಊಟ ಇಲ್ಲದ ಕಾಲ. ಈಗ ಸ್ವಾಮಿ ಉಂಡು ಇರ್ನಾರು ಮೆದ್ದು ಮೆರನಾರು ಅಂದ್ರಲ್ಲ ಆತ ಪರಿಸ್ಥಿತಿಗಳು. ಇದನ್ನ ವಿಡಿಯೋ ಮಾಡಕ್ ಕಾರಣ ಏನಪ್ಪಾ ಅಂತಂದ್ರೆ ನೋಡಿ, ಇದು ರಾಗಿ ಬೀಸಕ್ಕಲ್ಲು ರಾಜನ ಮುಡಿಗಲ್ಲು. ಒಳಿ ಸ್ವಾಮಿ ಯಾವ ಊರ್ಲಿ ಎಲ್ಲಿ ಯಾರ ಮನೇಲಿದ್ದು ನಮ್ಮ ಬಸಪ್ಪ ಅವ್ರ ಮನೇಲಿ ಇನ್ನೂ ಗಂಡ ಹೆಡ್ತಿಬ್ರು ಈ ಮಡ್ಕಲೆ ಇಟ್ಟು ಅನ್ಸ್ಕೊಂಡಮ್ಮ, ಮಡ್ಕಲೆ ಸಾರು ಮಾಡ್ಕೊಂಡಮ್ಮ ಉನ್ನಂಥ ಸಂದರ್ಭ ನಾವು ನೋಡ್ಬೋದು. ಎಲ್ರಿಗೂ ಒಳ್ಳೇದಾಗಲಿ. ಯಾರ್ಯಾರು ಜನಪದ ಕಲಾವಿದರವರ ಜನಪದ ಕಲೆಗಳ ಸಂಸ್ಕೃತಿಗಳು ಉಳಿಸ್ಬೇಕು, ಬೆಳೆಸ್ಬೇಕು ಅಲ್ಲ ಬಸಪ್ಪ. ನಿಮ್ಮಂಥ ತಲೆಗಳು ಹುಟ್ಟದ ಮೇಲೆ ನಮ್ಮಂತರ ನಾವು ಚಿರದ ಮಕ್ಕ ಕಲಿಗದ ಮಕ್ಕ ಹುಟ್ಕೊಬಿಟ್ರು ಕಣಪ್ಪ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ.